ಬೈ ಎಲೆಕ್ಷನ್ ಮುಕ್ತಾಯವಾಗ್ತಾ ಇದ್ದ ಹಾಗೆಯೇ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಶಾಸಕರು ಬಿಗಿ ಪಟ್ಟಣ ಹಿಡಿತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿ ದಂಡಯಾತ್ರೆಗೆ ತೆರಳುತ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಬಿಗಿ ಪಟ್ಟಣ ಹಿಡಿದಿದ್ದಾರೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿ ಯಾತ್ರೆಗೆ ಬ್ಯಾಗುಗಳನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ. ಇವತ್ತು ದೆಹಲಿಗೆ ತೆರಳುತ್ತಾರೆ ಎಲ್ಲ ಹಿರಿಯ ಶಾಸಕರು. ಇಂದಿನಿಂದ ಏಪ್ರಿಲ್ 15ರವರೆಗೆ ಅಂದರೆ 3 ದಿನಗಳ ಕಾಲ, ಟೋಟಲ್ 4 ದಿನ ಡೆಲ್ಲಿಯಲ್ಲೇ ಇರ್ತಾರೆ. ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಬಿಗಿ ಪಟ್ಟನ್ನ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಸುಮಾರು 4 ದಿನ ಇರ್ತಾರೆ. ಅಲ್ಲಿ ಎಲ್ಲ ಪ್ರಮುಖ ನಾಯಕರನ್ನು ಸಹ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸೊ ಆ ಮೂಲಕ ತಮ್ಮ ಆಗ್ರಹ ಏನಿದೆ ಅದನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅಶೋಕ್ ಪಟ್ಟಣ್, ಪುಟ್ಟರಂಗ್ ಶೆಟ್ಟಿ, ಸುಬ್ಬಾರೆಡ್ಡಿ, ಶಾಂತನಗೌಡ, GT ಪಾಟೀಲ್, ಕೃಷ್ಣಮೂರ್ತಿ, GN ಪಾಟೀಲ್, ಯಶವಂತರಾಯಗೌಡ, ಷಡಕ್ಷರಿ, ನಾರಾಯಣ ಸ್ವಾಮಿ, ಅಪ್ಪಾಜಿ ನಾಡಗೌಡ, ಲಕ್ಷ್ಮಣ ಸವದಿ, ಪ್ರಿಯಾ ಕೃಷ್ಣ, BR ಪಾಟೀಲ್, ವಿನಯ್ ಕುಲಕರ್ಣಿ, ರಿಜ್ವಾನ್ ಅರ್ಷದ್ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಸಹ ಡೆಲ್ಲಿಗೆ ಹೋಗ್ತಾರೆ, ಚರ್ಚೆ ಮಾಡ್ತಾರೆ. ನಾವು 2ರಿಂದ 3 ಸಲ ಗೆದ್ದಿದ್ದೀವಿ, ನಮಗೂ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನು ಇಡಲಿದ್ದಾರೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಆನಂದ್, ಸೊ ಇವತ್ತು ಡೆಲ್ಲಿಗೆ ಹೋಗ್ತಾರೆ, 4 ದಿನ ಅಲ್ಲೇ ಇರ್ತಾರೆ. ಸೊ ಸಂಪುಟದಲ್ಲಿ ತಮಗೆ ಅವಕಾಶ ಮಾಡಿಕೊಡ್ಬೇಕು, ಸಚಿವ ಸ್ಥಾನ ಸಿಗಬೇಕು ಅನ್ನುವ ಆಗ್ರಹ ಇದೆ ಅಂತ. ಸೊ ಯಾರನ್ನೆಲ್ಲ ಭೇಟಿ ಆಗುವಂತಹ ಸಾಧ್ಯತೆ ಇದೆ? ಏನಾದರೂ ಅಪಾಯಿಂಟ್ಮೆಂಟ್ ಏನಾದರೂ ತಗೊಂಡಿದ್ದಾರಾ ಹೈಕಮಾಂಡ್ ನಾಯಕರದ್ದು, ಹೇಗೆ ಅಂತ ಆನಂದ್? ಶಿವಶಂಕರ್, ಪ್ರಮುಖವಾಗಿ 2.5 ವರ್ಷಗಳ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಡಿಮ್ಯಾಂಡನ್ನು ಹಿರಿಯ ಶಾಸಕರು ಇಟ್ಟಿರ್ತಕ್ಕಂಥದ್ದು. 3-4 ಬಾರಿ 6-7 ಬೇರೆ ಗೆದ್ದಂಥ ಹಿರಿಯ ಶಾಸಕರಿದ್ದಾರೆ, ಅನುಭವಿಸಿದಂಥ ಮಾಜಿ ಸಚಿವರುಗಳು ಕೂಡ ಇದ್ದಾರೆ. ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮುಂದೆ ಜನರಲ್ ಎಲೆಕ್ಷನ್ಸ್ ಬರ್ತಾ ಇದೆ, ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪಕ್ಷದ ಒಂದು ಉಸ್ತುವಾರಿಯನ್ನು ವಹಿಸ್ಕೊಳ್ಬೇಕು, ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ಪಕ್ಷ ಸಂಘಟನೆ ಮಾಡಬೇಕು. ಆ ಒಂದು ದೃಷ್ಟಿಯಿಂದ ಆದರೂ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಸಮರ್ಥರನ್ನು ಕೈಬಿಟ್ಟು ಅರ್ಹರಿಗೆ, ಅನುಭವಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಡಿಮ್ಯಾಂಡನ್ನು ಈ ಒಂದು ನಾಯಕರು ಇಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಸುಮಾರು 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನದ ಫ್ಲೈಟ್, ಹಾಗೆ ಸಂಜೆ ರಾತ್ರಿಯ ಫ್ಲೈಟ್ಗಳನ್ನು ಇಟ್ಕೊಂಡು 3 ದಿನ ದೆಹಲಿಯಲ್ಲೇ ಬಿಡೋದಕ್ಕೆ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅಗತ್ಯ ಬಿದ್ದರೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿಯೇ ಬರ್ತೀವಿ ಅನ್ನೋ ಒಂದು ಶಪಥವನ್ನು ಈ ಒಂದು ಶಾಸಕರು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಚಿವರು, ಈಗಿರ್ತಕ್ಕಂಥ ಸಚಿವರು ಏನಿದ್ದಾರೆ, ಸುಮಾರು 15ಕ್ಕೂ ಹೆಚ್ಚು ಸಚಿವರು ತಮ್ಮ ಇಲಾಖೆಗಳನ್ನು ನಿಭಾಯಿಸತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಶಾಸಕರು ಯಾವುದೇ ಒಂದು ಡಿಮ್ಯಾಂಡನ್ನು, ಯಾವುದೇ ಒಂದು ಬೇಡಿಕೆಯನ್ನು, ಯಾವುದೇ ಒಂದು ಶಿಫಾರಸು ಪತ್ರವನ್ನು ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಚಿವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ವಿಧಾನಸೌಧ ಕಚೇರಿಯಲ್ಲೂ ಕೂಡ ಸಿಗ್ತಾ ಇಲ್ಲ, ಅಧಿಕಾರಿಗಳು ತಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೊಂದು ಅಸಮಾಧಾನವನ್ನು ಪದೇ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ರು. ಇದೇ ವಿಚಾರವನ್ನು ಹಲವು ಬಾರಿ CM ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತಂದಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಪತ್ರವನ್ನು ಬರೆದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದುವರೆಗೂ ಕೂಡ ಸಂಪುಟ ಪುನರ್ರಚನೆ ಆಗಲಿಲ್ಲ. CM ಬಳಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಒಂದು ಸಿಗ್ನಲ್ ಅನ್ನ ಪಡೆದುಕೊಳ್ಳಿ, ತದನಂತರ ಸಂಪುಟ ಪುನರ್ರಚನೆಗೆ ನಾನು ತಯಾರಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ. ಅದರಂತೆ ಈಗ ಎಲ್ಲರೂ ಕೂಡ ಪ್ರಮುಖವಾಗಿ ಹಿರಿಯ ಶಾಸಕರು ಏನಿದ್ದಾರೆ ಇವರೆಲ್ಲರೂ ಕೂಡ ಈಗ ದೆಹಲಿಗೆ ಹೋಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ತಮ್ಮ ಬೇಡಿಕೆಯನ್ನು ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಡೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ TB ಜಯಚಂದ್ರ, ಮತ್ತೆ ಅಶೋಕ್ ಪಟ್ಟಣ್, ಯಶವಂತರಾಯಗೌಡ ಪಾಟೀಲ್, ಈ ಕಡೆ ಅಪ್ಪಾಜಿ ನಾಡಗೌಡ, BR ಪಾಟೀಲ್ ಸೇರಿದಂತೆ ಬಹಳಷ್ಟು ಒಂದು ನಾಯಕರೇನಿದ್ದಾರೆ ಇವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳಿರ್ತಕ್ಕಂಥದ್ದು. ಡೇ 1ಇಂದಲೂ ಕೂಡ ತಮಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಒಂದು ಸಂಪುಟ ಪುನರ್ರಚನೆಗೆ ಸರ್ಕಾರ, CM ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇಲ್ಲ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ನಡೀತಾ ಇರ್ತಕ್ಕಂಥ ಕುರ್ಚಿ ಗಲಾಟೆ ಏನಿದೆ, ಇದರಿಂದಲೂ ಕೂಡ ಸಂಪುಟ ಪುನರ್ರಚನೆಗೆ ಬ್ರೇಕ್ ಬೀಳ್ಕೊಂಡೇ ಬರ್ತಾ ಇದೆ. ಹಾಗಾಗಿ ನಾಯಕತ್ವ ಗೊಂದಲ ಆದಷ್ಟು ಬೇಗ ಬಗೆಹರಿಸಿ, ಜೊತೆಗೆ ಸಂಪುಟ ಪುನರ್ರಚನೆಯನ್ನ ಮಾಡಿ, ಇಲ್ಲದಿದ್ದರೆ ಮುಂದೆ ಚುನಾವಣೆಗಳನ್ನು ಎದುರಿಸೋದು ಕಷ್ಟ ಆಗುತ್ತೆ ಅನ್ನೊಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಈ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಶಿವಶಂಕರ್. ಓಕೆ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.